ಅಯ್ಯೋ ನಾವು ಇದೇ ತರ ಕೆಲಸ ಮಾಡಬೇಕಾ, ಯಾಕೆ ನಾವು ಜಾಸ್ತಿ ಸಂಪಾದನೆ ಆಗುವಂತ ಅಥವಾ ಆದಾಯ ಬರುವಂತ ಬಿಸ್ನೆಸ್ ಅನ್ನ ಮಾಡಬಾರ್ದು. ಪ್ರತಿ ವರ್ಷ 57,000 ಕೋಟಿಯಷ್ಟು ಬಿಸ್ನೆಸ್ ಇದರಲ್ಲಿ ಆಗ್ತಾ ಇದೆ. ನೀವು ಇದನ್ನ ಮಾಡಿ ಖಂಡಿತವಾಗ್ಲೂ ಸಕ್ಸಸ್ ಆಗೋದಕ್ಕೆ ಚಾನ್ಸ್ ಇದೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಇದು ಗ್ರೋತ್ ಆಗ್ತಾ ಇದೆ. ನಮಸ್ಕಾರ. ಕನಸುಗಳು ಯಾರಿಗಿರೋದಿಲ್ಲ ಹೇಳಿ? ಪ್ರತಿಯೊಬ್ಬರು ಕೂಡ ಕನಸು ಕಾಣ್ತಾರೆ, ನಾನು ಆ ರೀತಿ ಆಗಬೇಕು ಈ ರೀತಿ ಆಗಬೇಕು ಅಂತ. ಆದರೆ ಆ ಕನಸುಗಳನ್ನು ಈಡೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹಣ ಬೇಕೇ ಬೇಕು. ಬಟ್ ಹಣ ಮಾಡೋದೇ ಯಾವತ್ತೂ ಕೂಡ ಕನಸಾಗಬಾರ್ದು. ನಾವು ಸ್ಟಡಿ ಮಾಡ್ತೀವಿ, ಓದ್ತೀವಿ, ವಿದ್ಯಾಭ್ಯಾಸ ಆದ ನಂತರ ಕೆಲಸ ಹುಡ್ಕೊಳ್ತೀವಿ, ಕೆಲಸದಿಂದ ತಿಂಗಳಿಗಿಂತಿಷ್ಟು ಅಂತೇಳಿ ಆದಾಯ ಕೂಡ ಬರ್ತಾ ಇರುತ್ತೆ. ಅದೃಷ್ಟ ಇತ್ತು ಅಂತ ಹೇಳಿದ್ರೆ ಒಳ್ಳೆ ಕೆಲಸ ಸಿಕ್ಕಿ ಒಳ್ಳೆ ಆದಾಯನೂ ಕೂಡ ನಿಮ್ಮ ಕೈಗೆ ಸೇರ್ಬೋದು. ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದಾಗ ಅಯ್ಯೋ ನಾವು ಇದೇ ಥರ ಕೆಲಸ ಮಾಡಬೇಕಾ, ಯಾಕೆ ನಾವು ಜಾಸ್ತಿ ಸಂಪಾದನೆ ಆಗುವಂಥ ಅಥವಾ ಆದಾಯ ಬರುವಂಥ ಬಿಸ್ನೆಸ್ಸನ್ನು ಮಾಡಬಾರ್ದು ಅಂತ ಹೇಳುವಂಥ ಯೋಚನೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್, ಬಿಸ್ನೆಸ್ ಅಂತ ಹೇಳಿದ್ರೆ ಅಷ್ಟು ಈಸಿನಾ? ಬಿಸ್ನೆಸ್ ಅಂತ ಹೇಳಿದ್ರೆ ಅಲ್ಲಿ ಬಂಡವಾಳ ಹಾಕಬೇಕು, ಒಂದು ವೇಳೆ ಬಂಡವಾಳ ಹಾಕಿ ಕೂಡ ಸೋತ್ರೆ ಹೆಂಗೆ, ಈ ಥರದ ಭಯ ಆತಂಕ ಕೂಡ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್, ನೀವು ಸರಿಯಾಗಿ ಬಿಸ್ನೆಸ್ ಮಾಡಿ ಸಕ್ಸಸ್ ಆದವರಿಂದ ಬಿಸ್ನೆಸ್ ಮಾಡೋದು ಹೇಗೆ ಅಂತ ಹೇಳುವಂಥದ್ದನ್ನು ಕಲ್ತ್ಕೊಂಡ್ರೆ ನೀವು ಕೂಡ ಆ ರೀತಿ ಬಿಸ್ನೆಸ್ ಮಾಡಿ ಗೆಲ್ಲೋದಕ್ಕೆ ಅವಕಾಶ ಇದೆ. ನೋಡಿ, ಈಗಾಗಲೇ ಅತಿ ಕಡಿಮೆ ಬಂಡವಾಳದಿಂದ ಮನೆಯಿಂದಲೇ ಮಾಡಬಹುದಾದಂಥ ಬಹಳಷ್ಟು ಬಿಸ್ನೆಸ್ ಐಡಿಯಾಗಳನ್ನು ಕೊಟ್ಟಿದ್ದೀವಿ. ಅದೇ ಥರ ಈಗ ಒಂದು ಸ್ವಲ್ಪ ಜಾಸ್ತಿ ಬಂಡವಾಳ ಹಾಕಿ ಜಾಸ್ತಿ ಆದಾಯವನ್ನು ತರಬಲ್ಲಂಥ, ಜಾಸ್ತಿ ಲಾಭವನ್ನು ತರಬಲ್ಲಂತಹ ಒಂದಷ್ಟು ಬಿಸ್ನೆಸ್ ಐಡಿಯಾಗಳನ್ನು, ಅದರಲ್ಲೂ ಕೂಡ ಸೋಲೆ ಕಾಣದಂತಹ ಬಿಸ್ನೆಸ್ ಐಡಿಯಾಗಳನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಅದು ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನು ನೀವು ನೋಡಬೇಕು. ಸೊ ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ಶೇಷಕೃಷ್ಣ ಭಟ್. ಬಿಸ್ನೆಸ್ಗೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿಯನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಜಾಸ್ತಿ ಬಂಡವಾಳ ಹಾಕಿ ಜಾಸ್ತಿ ಆದಾಯ ಜಾಸ್ತಿ ತರಬಲ್ಲಂತ ಬಿಸ್ನೆಸ್ಗಳಲ್ಲಿ ಮೊದಲನೇದು ಸೂಪರ್ ಮಾರ್ಕೆಟ್ ಬಿಸ್ನೆಸ್. ಇವತ್ತು ಸೂಪರ್ ಟ್ರೆಂಡಿಂಗ್ ನಲ್ಲಿ ಇದೆ ಅಂತ ಕೂಡ ಈ ಬಿಸ್ನೆಸ್ ಅನ್ನು ನಾವು ಹೇಳ್ಬೋದು. ಏನಿದು ಸೂಪರ್ ಮಾರ್ಕೆಟ್ ಅಂತ ಹೇಳಿದ್ರೆ, ನೋಡಿ, ಬೇರೆ ಬೇರೆ ಅಂಗಡಿಗಳಲ್ಲಿ ಸಿಗುವಂಥ ವಸ್ತುಗಳು, ಬೇರೆ ಬೇರೆ ಬ್ರ್ಯಾಂಡ್ಗಳದ್ದು ಒಂದೇ ಕಡೆ ಸಿಗುವಂಗೆ ಮಾಡೋದು. ಅಂದರೆ ದಿನಸಿ ಇರ್ಬೋದು, ಗೃಹೋಪಯೋಗಿ ವಸ್ತುಗಳಿರ್ಬೋದು, ಎಲ್ಲವೂ ಕೂಡ ಒಂದೇ ಫ್ಲೋರಲ್ಲಿ ನಿಮಗೆ ಸಿಗುತ್ತೆ. ಅದನ್ನೇ ನಾವು ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ನೀವು ಖಂಡಿತವಾಗ್ಲೂ ಹೋಗಿರ್ತೀರಾ, ಬೇಕಾದ ವಸ್ತುಗಳನ್ನು ಅಲ್ಲಿಂದ ತಗೊಂಡು ಬಂದಿರ್ತೀರಾ. ಆದರೆ ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಬಗ್ಗೆ ನೀವೇನಾದರೂ ಯೋಚನೆ ಮಾಡಿದ್ದೀರಾ? ಮಾಡಿ. ಯಾಕೆ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಅನ್ನ ಮಾಡಿದ್ರೆ ನೀವು ಗೆಲ್ಲೋದಕ್ಕೆ ಅವಕಾಶ ಇದೆ. ಯಾಕೆ ಇದಕ್ಕೆ ಜಾಸ್ತಿ ಜನ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಿರಾಣಿ ಅಂಗಡಿಗಳಿಗೆ ಅಥವಾ ಸಣ್ಣ ಪುಟ್ಟ ಅಂಗಡಿಗಳಿಗೆ ಹೋದ್ರೆ ನಿಮಗೆ ಒಂದೇ ಬ್ರ್ಯಾಂಡ್ನದ್ದು ಒಂದು ವಸ್ತು ಸಿಗುತ್ತೆ. ಅದೇ ನೀವು ಸೂಪರ್ ಮಾರ್ಕೆಟಿಗೆ ಬಂದರೆ ಬೇರೆ ಬೇರೆ ರೀತಿಯ ಬ್ರ್ಯಾಂಡ್ಗಳು ಸಿಗ್ತವೆ. ಅಷ್ಟೇ ಅಲ್ಲದೆ ಒಂದು ಸ್ವಲ್ಪ ರೇಟ್ ಕಡಿಮೆಗೂ ಕೂಡ ಸಿಗುತ್ತೆ. ಹಾಗಾಗಿನೇ ಜನ ಸೂಪರ್ ಮಾರ್ಕೆಟನ್ನು ಇಷ್ಟಪಡ್ತಾರೆ, ಅಲ್ಲಿಗೆ ಬಂದು ತಮಗೆ ಬೇಕಾದಂಥ ವಸ್ತುಗಳನ್ನು ಕೊಂಡ್ಕೊಂಡು ಹೋಗ್ತಾರೆ. ಮೇನ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅಂಗಡಿ ಸುತ್ತಬೇಕಾಗಿಲ್ಲ, ಬೇರೆ ಬೇರೆ ವಸ್ತುಗಳಿಗೆ ಒಂದೇ ಕಡೆ ಸಿಗುತ್ತೆ ಅಂತ ಹೇಳುವಂಥ ಕಾರಣಕ್ಕೆ ಜನ ಇದನ್ನು ಇಷ್ಟಪಡೋದು. ಹಾಗಾಗಿ ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಇವತ್ತು ಎಲ್ಲಿ ಮಾಡಿದ್ರೂ ಕೂಡ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಬಹಳಷ್ಟು ಜನ ಅದನ್ನ ಮಾಡಿ ಸಕ್ಸಸ್ ಆಗಿ ತೋರಿಸಿದ್ದಾರೆ. ಸೊ ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಹೇಗೆ ಗ್ರೋತ್ ಆಗ್ತಾ ಇದೆ ಅಂತ ಕೇಳಿದ್ರೆ, ನೋಡಿ, 2013ರಲ್ಲಿ ರಿಟೇಲ್ ಬಿಸ್ನೆಸ್ ನ ಮಾರ್ಕೆಟ್ ಸೈಜು 22,15,000 ಕೋಟಿ ಇತ್ತು. ಅದೇ 2019 40 ಲಕ್ಷ ಕೋಟಿಗೆ ತಲುಪಿದೆ. ಅಂದ್ರೆ ಕೇವಲ 6 ವರ್ಷದಲ್ಲಿ ಈ ಮಾರ್ಕೆಟ್ ನ ಗ್ರೋತ್ ಇದೆಯಲ್ಲ, ಸರಿ ಡಬಲ್ ಆಗಿದೆ. ಹಾಗಾಗಿನೇ ಹೇಳ್ತಾ ಇರೋದು, ಈ ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್. ಒಂದು ಸ್ವಲ್ಪ ಜಾಸ್ತಿ ಬಂಡವಾಳ ಹಾಕಿದ್ರು ಕೂಡ ಖಂಡಿತವಾಗ್ಲೂ ನಿಮಗೆ ನಷ್ಟ ಆಗ್ಲಿಕ್ಕಿಲ್ಲ. ಅದರಲ್ಲೂ ನೋಡಿ, ಪ್ಯಾಂಡಮಿಕ್ ಬಂದಂತ ಸಂದರ್ಭದಲ್ಲಿ ಬಹುತೇಕ ಬಿಸ್ನೆಸ್ಗಳು ನೆಲ ಕಚ್ಚಿದ್ವು. ಆದ್ರೆ ಈ ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಇದೆಯಲ್ಲ, ಅದು ತುಂಬಾನೇ ಸಕ್ಸಸ್ ಆಯಿತು. ಡಿ ಮಾರ್ಟ್ ನಂತ ಸೂಪರ್ ಮಾರ್ಕೆಟ್ ಇಟ್ಕೊಂಡವರು ಅಥವಾ ದೊಡ್ಡ ದೊಡ್ಡ ಬ್ರ್ಯಾಂಡ್ ನ ಸೂಪರ್ ಮಾರ್ಕೆಟ್ ಇಟ್ಕೊಂಡವರೆಲ್ಲರೂ ಕೂಡ ಪ್ಯಾಂಡಮಿಕ್ ಟೈಮಲ್ಲೂ ಕೂಡ ಜಾಸ್ತಿ ಲಾಭವನ್ನ ಗಳಿಸಿದ್ದಾರೆ. ಹಾಗಾಗಿ ನೀವು ಖಂಡಿತವಾಗ್ಲೂ ಇದನ್ನ ಸ್ಟಾರ್ಟ್ ಮಾಡ್ಬೋದು. ಒಂದು ಸಣ್ಣ ಅಂಗಡಿಯನ್ನ ಇಡ್ತೀರಿ ಅಂತ ಹೇಳಿದ್ರೆ 10-20 ಸಾವಿರದಿಂದ ನೀವು ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ಬೋದು. ಬಟ್ ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಅಂತ ಹೇಳಿ ಬಂದಾಗ ಒಂದು ಸ್ವಲ್ಪ ಲಕ್ಷಾಂತರ ರೂಪಾಯಿ ನೀವು ಖರ್ಚು ಮಾಡಬೇಕಾಗುತ್ತೆ, ಅಂದ್ರೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಒಂದು ಒಳ್ಳೆ ಜಾಗವನ್ನು ಸಿಲೆಕ್ಟ್ ಮಾಡಿ ಅಲ್ಲಿರುವಂಥ ಬಿಲ್ಡಿಂಗ್ ಅನ್ನು ನೀವು ಆಯ್ಕೆ ಮಾಡಬೇಕು. ನಿಮಗೆ ಬೇಕಾದಷ್ಟು ದೊಡ್ಡ ಸ್ಕ್ವೇರ್ ಫೀಟ್ ಜಾಗ ಇರಬೇಕು. ಅಷ್ಟೇ ಅಲ್ಲದೆ ನಿಮಗೆ ಬೇಕಾದಂಥ ಎಲ್ಲ ಐಟಮ್ಸ್ ಅನ್ನ ತಂದಿಡಬೇಕು. ಒಂದಷ್ಟು ಗೋಡೌನ್ ಅಲ್ಲಿ ಕೂಡ ಸೆಟ್ ಮಾಡಿ ಇಟ್ಕೊಳ್ಬೇಕಾದಂಥ ಅವಶ್ಯಕತೆ ಇರುತ್ತೆ. ಅಷ್ಟೇ ಅಲ್ಲದೆ ಒಂದಷ್ಟು ಜನ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡಬೇಕಾಗುತ್ತೆ, ಇಂಟೀರಿಯರ್ ಸೆಟ್ ಮಾಡಬೇಕಾಗುತ್ತೆ. ಹೀಗೆ ಒಂದಷ್ಟು ಖರ್ಚುಗಳಿದಾವೆ. ಬಟ್ ನೀವು ಒಂದ್ಸರ್ತಿ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಅಲ್ಲಿ ಗೆಲ್ಲೋದಕ್ಕೆ ಅವಕಾಶ ಇದೆ. ಹಾಗಿದ್ರೆ ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಮಾಡಿ ಯಾರಾದ್ರೂ ಗೆದ್ದಿದ್ದಾರಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಹೌದು, ಅಫ್ಕೋರ್ಸ್ ಗೆದ್ದಿದ್ದಾರೆ. ಅಂತಹ 5 ಜನ ಸಾಧಕರನ್ನು ಈಗ ನಿಮಗೆ ಪರಿಚಯ ಮಾಡ್ತೀನಿ. ಅದರಲ್ಲಿ ಒಬ್ರು ಆರ್ಯ ಸೂಪರ್ ಮಾರ್ಕೆಟ್ನ ಯೋಗೀಶ್ ಅವರು. ಹಾಸನದ ಕೋರಮಂಗಲದವರು, 15 ವರ್ಷ ಅಡ್ವೊಕೇಟ್ ಆಗಿದ್ರು. ಅದಾದ್ಮೇಲೆ ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಅನ್ನ ಮಾಡಬೇಕು ಅಂತೇಳಿ ಹೊರಟು ಇವತ್ತು ಸಕ್ಸಸ್ ಆಗಿದ್ದಾರೆ. 2ನೇವರು ಸಕಲೇಶ್ಪುರದ ಜಮೀರುದ್ದೀನ್ ಖಾನ್ ಅಂತೇಳಿ, 3ನೇವರು ಕೇರಳದವರು ಇವರು ಶಿನಾಜ್ ಅಂತೇಳಿ,
10 ವರ್ಷದಲ್ಲಿ 2 ಸೂಪರ್ ಮಾರ್ಕೆಟ್ ಅನ್ನು ಮಾಡಿದ್ದಾರೆ. ಹಾಗೆಯೇ ಮತ್ತೊಬ್ಬರು ಇಷ್ತಿಯಾಕ್ ಹಾಸನ್ ಅಂತೇಳಿ, ಇವರು ಅನ್ಫಾಲ್ ಸೂಪರ್ ಮಾರ್ಕೆಟ್ ಅಂತ ನೀವು ಕೇಳಿರ್ಬೋದು, ಅದರ ಓನರು. ಹಾಗೆಯೇ ಮತ್ತೊಬ್ಬರು ರಾಮದೇವ್ ಸೂಪರ್ ಮಾರ್ಕೆಟ್ನ ಸೋನಾ ರಾಮ್ ಅವರು. ನೋಡಿ, 5 ಜನ ಸಾಧಕರು ಇವತ್ತು ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಮಾಡಿ ಗೆದ್ದಿದ್ದಾರೆ. ಅವರ ತರನೇ ನೀವು ಸೂಪರ್ ಮಾರ್ಕೆಟ್ ಮಾಡಿ ಗೆಲ್ಲಬೇಕು ಅಂತ ಹೇಳಿದ್ರೆ ಅವರಿಂದ ನೀವು ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು. ಅದಕ್ಕೆ ನೀವು ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಲೇಬೇಕು. ಫ್ರೀಡಮ್ ಆ್ಯಪಲ್ಲಿ ಈ 5 ಜನ ಸಾಧಕರು ಸಕ್ಸಸ್ ಆದಂಥವರು ನಿಮಗೆ ಹೇಳಿಕೊಡ್ತಾರೆ. ನೀವು ಅವರಿಂದ ಕಲಿತು ಅದೇ ರೀತಿ ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಅನ್ನು ಮಾಡಿ ಗೆಲ್ಬಹುದು. ಇನ್ನು ಈ ಬಿಸ್ನೆಸ್ ಐಡಿಯಾದಲ್ಲಿ ನಾನು ಹೇಳ್ತಾ ಇರುವಂತ ಎರಡನೇ ಬಿಸ್ನೆಸ್ ಐಡಿಯಾ ಸ್ವೀಟ್ ಮತ್ತೆ ಬೇಕರಿ ಬಿಸ್ನೆಸ್. ಎಸ್, ಇವತ್ತು ಬೇಕರಿ ಐಟಮ್ಸು ಅಥವಾ ಸ್ವೀಟ್ಸ್ ಅಂದ್ರೆ ಇಷ್ಟ ಪಡದೇ ಇರುವಂತವ್ರು ಯಾರಾದರೂ ಇದ್ದಾರಾ? ಕೆಲವರಿಗೆ ಸ್ವೀಟ್ ಇಷ್ಟ, ಕೆಲವರಿಗೆ ಖಾರ ಇಷ್ಟ. ಹಾಗಾಗಿ ಬೇಕರಿ ಬಿಸ್ನೆಸ್ಸು ಎಗ್ಗಿಲ್ಲದೆ ನಡೀತಾ ಇದೆ ಅಂತ ಹೇಳ್ಬೋದು. ಬೇಕರಿ ಇಟ್ಟವರೆಲ್ಲರೂ ಕೂಡ ಇವತ್ತು ಸಕ್ಸಸ್ ಆಗ್ತಾ ಇದ್ದಾರೆ. ಫುಡ್ ಬಿಸ್ನೆಸ್ ಅಲ್ಲಿ ಲಾಸ್ ಇಲ್ಲ ಅಂತ ಹೇಳುವಂತ ಮಾತು ನೀವು ಕೇಳಿರ್ಬೋದು. ಅದೇ ತರ ಬೇಕರಿ ಬಿಸ್ನೆಸ್ ಅಲ್ಲೂ ಕೂಡ, ಸ್ವೀಟ್ ಬಿಸ್ನೆಸ್ ಅಲ್ಲೂ ಕೂಡ ಖಂಡಿತವಾಗ್ಲೂ ನಿಮಗೆ ಲಾಸ್ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ನಿಮ್ಮ ಮನೆಗೆ ಯಾರಾದರೂ ಬಂದ್ರು ಅಂತ ಆದ್ರೆ ಏನ್ ಮಾಡ್ತೀರಾ ನೀವು? ಇಮಿಡಿಯೇಟ್ ಆಗಿ ಥಟ್ ಅಂತ ಹೇಳಿ ಏನು ಕೂಡ ರೆಡಿ ಮಾಡೋದಿಕ್ಕಾಗಲ್ಲ. ಆಗ ನಿಮಗೆ ಕಾಣೋದೇ ಬೇಕರಿಗಳು. ಬೇಕರಿಯಿಂದ ಏನಾದರೂ ಒಂದು ಐಟಮ್ ತಂದು ನೀವು ಅತಿಥಿಗಳಿಗೆ ಕೊಟ್ಟು ಬಿಡ್ತೀರಾ, ಅತಿಥಿ ಸತ್ಕಾರವನ್ನ ಮಾಡಿಬಿಡ್ತೀರಾ. ಅದೇ ರೀತಿ ಸಾಯಂಕಾಲ ಆದಾಗ ಕಾಫಿ ಜೊತೆಗೆ ಏನಾದ್ರು ತಿನ್ನಬೇಕು ಅಂತ ಹೇಳಿ ಬಂದಾಗ ನೀವು ಬೇಕರಿ ಐಟಮನ್ನೇ ಹುಡುಕ್ತೀರಾ. ಅಥವಾ ಏನೋ ಒಂದು ಫಂಕ್ಷನ್ ಬಂತು ಅಂತ ಹೇಳಿದ್ರೆ ಸ್ವೀಟನ್ನು ಮಾಡಿಸ್ತೀರಾ, ಅಥವಾ ಅವ್ರಿಗೆ ಆರ್ಡರ್ ಕೊಟ್ಟು ತಗೊಂಡ್ಬರ್ತೀರಾ. ಹಾಗಾಗಿ ನೋಡಿ, ಬೇಕರಿ ಐಟಮ್ಸು ಮತ್ತು ಸ್ವೀಟಿಗೆ ಖಂಡಿತವಾಗ್ಲೂ ಬೇಡಿಕೆ ಕಡಿಮೆ ಆಗೋದೇ ಇಲ್ಲ. ಬಟ್ ನೀವು ಬೇಕರಿ ಬಿಸ್ನೆಸ್ ಅನ್ನ ಮಾಡ್ತೀರಿ ಅಥವಾ ಸ್ವೀಟ್ ಬಿಸ್ನೆಸ್ ಮಾಡ್ತೀರಿ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ಗಮನ ಕೊಡಬೇಕಾದಂತ ವಿಷಯ ಒಂದು ಕ್ವಾಲಿಟಿ, ಮತ್ತೊಂದು ರುಚಿ, ಆಮೇಲೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೊಡಬೇಕು. ನೋಡಿ, ಬೇಕರಿ ಹಾಗೂ ಬಿಸ್ಕೆಟ್ ಬಿಸ್ನೆಸ್ ಮಾರ್ಕೆಟ್ ಹೆಂಗಿದೆ ಅಂತ ಹೇಳಿದ್ರೆ, ಸೊ ಪ್ರತಿ ವರ್ಷ 57,000 ಕೋಟಿಯಷ್ಟು ಬಿಸ್ನೆಸ್ ಇದರಲ್ಲಿ ಆಗ್ತಾ ಇದೆ. ಅದೇ 2026 CAGR ಅಂದ್ರೆ ಕಾಂಪೌಂಡ್ ಆನ್ಯುವಲ್ ಗ್ರೋತ್ ರೇಟು ಸುಮಾರು 8.5% ಅಂದ್ರೆ ಆ ರೀತಿ ಗ್ರೋತ್ ಆಗ್ತಾ ಇದೆ. 2026 92,925 ಕೋಟಿಗೆ ಇದು ತಲುಪುತ್ತೆ. ಅಂದ್ರೆ ಇದಕ್ಕೆ ಖಂಡಿತವಾಗ್ಲೂ ಬೇಡಿಕೆ ಕಡಿಮೆ ಆಗೋದಿಲ್ಲ. ಯಾರು ಬೇಕಾದ್ರೂ ಈ ಬಿಸ್ನೆಸ್ ಅನ್ನ ಮಾಡಿ ಗೆಲ್ಲೋದಿಕ್ಕೆ ಸಾಧ್ಯ ಅಂತ. ಬಟ್ ಯಾವ ಏರಿಯಾದಲ್ಲಿ ನೀವು ಮಾಡ್ತೀರಿ, ನೀವು ಮಾಡುವಂತ ಏರಿಯಾದಲ್ಲಿ ಯಾವ ಪ್ರಾಡಕ್ಟ್ಸ್ ಅಥವಾ ಯಾವ ಫುಡ್ ಅನ್ನ ಜನ ಇಷ್ಟಪಡ್ತಾ ಇದ್ದಾರೆ, ಅಷ್ಟೇ ಅಲ್ಲದೆ ಜನ ಅಲ್ಲಿಗೆ ರೆಗ್ಯುಲರ್ ಆಗಿ ಬರುವಂತ ಚಾನ್ಸಸ್ ಇರುತ್ತಾ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ಹಾಗೇನೆ ಕಸ್ಟಮರ್ಸ್ ಅನ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬೇಕರಿ ಮತ್ತೆ ಸ್ವೀಟ್ ಬಿಸ್ನೆಸ್ ಮಾಡುವಾಗ ಯಾವ ತರದ ಮೆನು ಸೆಟ್ ಮಾಡಬೇಕು, ಯಾವ ಮೆನು ಅನ್ನ ಇಟ್ಟರೆ ಜನ ಅಟ್ರಾಕ್ಟ್ ಆಗ್ತಾರೆ ಅಂತ ಹೇಳುವಂಥದ್ದು ಗೊತ್ತಿದ್ರೆ ಖಂಡಿತವಾಗ್ಲೂ ನೀವು ಇದರಲ್ಲಿ ಗೆಲ್ಲೋದಿಕ್ಕೆ ಸಾಧ್ಯ. ನೀವು ಕೂಡ ಬೇಕರಿ ಬಿಸ್ನೆಸ್ ಅಥವಾ ಸ್ವೀಟ್ ಬಿಸ್ನೆಸ್ ಮಾಡಿ ಗೆಲ್ಲಬೇಕು ಅಂತ ಹೇಳಿದ್ರೆ ಮಾರ್ಗದರ್ಶನವನ್ನ ಪಡ್ಕೊಳ್ಳೇಬೇಕು. ಯಾಕಂದ್ರೆ ಮೆನು ಸೆಟ್ ಮಾಡೋದು, ಪ್ರೈಸಿಂಗು, ಕಸ್ಟಮರ್ಸ್ ಅನ್ನ ಹೇಗೆ ಅಟ್ರಾಕ್ಟ್ ಮಾಡೋದು, ಎಲ್ಲಿ ಈ ಬಿಸ್ನೆಸ್ ಅನ್ನ ಮಾಡಬೇಕು, ಎಲ್ಲವೂ ಕೂಡ ನೀವು ಕಲ್ತ್ಕೊಳ್ಳೇಬೇಕಾಗುತ್ತೆ. ಹಾಗಿದ್ರೆ ಮತ್ತೆ ಆಗ್ತಾಡ ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ. ಅದರಲ್ಲಿ 5 ಜನ ಬೇಕರಿ ಮತ್ತೆ ಸ್ವೀಟ್ ಬಿಸ್ನೆಸ್ ಮಾಡಿ ಗೆದ್ದಂಥವರೇ, ಯಶಸ್ವಿ ಆದಂಥವರೇ ನಿಮಗೆ ಹೇಳ್ಕೊಡ್ತಾರೆ. ನೋಡಿ, ಒಬ್ರು ಮಹಾಲಕ್ಷ್ಮಿ ಸ್ವೀಟ್ಸ್, ನಿಮ್ಗೆ ಗೊತ್ತಿರುತ್ತೆ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಸ್ವೀಟ್ಸ್ ನೀವು ತಿಂದೇ ಇರ್ತೀರಾ ಆ ಸ್ವೀಟ್ಗಳನ್ನ. ಸೊ ಅದರ ಓನರ್ ಶಿವಕುಮಾರ್ ಅವರು. ಹಾಗೆಯೇ ಇನ್ನೊಬ್ರು ಮನು ಅಂತ ಹೇಳಿ ಅವರ ಹೆಸರು. ನೋಡಿ, ಅವರು 10ನೇ ಕ್ಲಾಸು ಫೈಲು ಆದರೂ ಕೂಡ ಛಲ ಬಿಡದೆ, ಹಠ ಬಿಡದೆ ಈ ಬಿಸ್ನೆಸ್ ಅನ್ನ ಮಾಡಿ ಗೆದ್ದಿದ್ದಾರೆ. ಹಾಗೆಯೇ ಇನ್ನೊಬ್ರು ಬೇಕ್ ಪಾಯಿಂಟ್ ನ ಓನರು ಅರವಿಂದ್ ಅವರು. ಅಷ್ಟೇ ಅಲ್ಲದೆ ಇನ್ನೊಬ್ರು ಆಶಾ ಸ್ವೀಟ್ಸ್ ಓನರ್ ಮಗಳು ರಚನಾ ಅಂತ ಅವರ ಹೆಸರು. ಬಾಂಬೆ ಟಿಫಾನಿಸ್ ಕುವೆಂಪು ಅಂತ ಹೇಳುವ ಹೆಸರಿನಲ್ಲಿ ಇವರು ಬೇಕರಿಯನ್ನು ನಡೆಸ್ತಾ ಇದ್ದಾರೆ. ಇಲ್ಲೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಯಶಸ್ಸನ್ನು ಅವರು ಕಂಡಿದ್ದಾರೆ. ಇನ್ನೊಬ್ಬರು ಚಿಕ್ಕಬಳ್ಳಾಪುರದ ಶ್ರೀ ವೆಂಕಟೇಶ್ವರ ಸ್ವೀಟ್ಸ್ ಓನರು ನಾಗರಾಜ್ ಅವರು. ಈ 5 ಜನ ಸಾಧಕರು ನಿಮಗೆ ಫ್ರೀಡಮ್ ಆ್ಯಪ್ ಅಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾರೆ. ನೀವು ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಅವರ ಮಾರ್ಗದರ್ಶನವನ್ನು ಪಡೆಯೋದ್ರ ಮೂಲಕ ಈ ಬಿಸ್ನೆಸ್ ಅನ್ನ ಸಕ್ಸಸ್ ಆಗಿ ನಡೆಸೋದಕ್ಕೆ ಸಾಧ್ಯ. ಇನ್ನು ನಾನು ಹೇಳ್ತಾ ಇರುವಂತ 3ನೇ ಐಡಿಯಾ ಟೂರಿಸಂ ಮತ್ತೆ ಟ್ರಾವೆಲ್ ಬಿಸ್ನೆಸ್. ಎಸ್, ದೇಶ ಸುತ್ತು ಕೋಶ ಓದು ಅಂತ ಹೇಳುವಂತ ಗಾದೆ ಮಾತನ್ನ ನೀವು ಖಂಡಿತವಾಗ್ಲೂ ಕೇಳಿರ್ತೀರಾ. ಊರು ಸುತ್ತೋದು ಅಂತ ಹೇಳಿದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ರು ಕೂಡ, ಹೆಚ್ಚಿನವರು ಕೂಡ ಊರು ಸುತ್ತೋದಕ್ಕೆ ಇಷ್ಟಪಡ್ತಾರೆ. ಹಾಗಂತ ಊರು ಸುತ್ತೋದು ಅಂತ ಹೇಳಿ ಎಲ್ಲೆಲ್ಲೋ ಹೋಗೋದಲ್ಲ. ಒಂದು ದೇವಸ್ಥಾನಗಳಿಗೆ ಹೋಗೋದು, ಮಠ ಮಂದಿರಗಳಿಗೆ ಹೋಗೋದು, ಅಥವಾ ಪ್ರವಾಸಿ ತಾಣಗಳಿಗೆ ಹೋಗೋದು, ಅಥವಾ ಬೇರೆ ಬೇರೆ ಸ್ಟೇಟ್ಗಳಿಗೆ, ಬೇರೆ ದೇಶಗಳಿಗೆ ಹೋಗೋದು, ಇವೆಲ್ಲವನ್ನು ಕೂಡ ನೀವು ನೋಡಿರ್ತೀರ. ನಿಮಗೂ ಕೂಡ ಆಸೆ ಇರುತ್ತೆ. ಬಟ್ ಇದನ್ನೇ ಬಿಸ್ನೆಸ್ ಮಾಡಿ ಗೆಲ್ಲೋದಕ್ಕೆ ಅವಕಾಶ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಬಿಸ್ನೆಸ್ಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಲಕ್ಷಾಂತರ ರೂಪಾಯಿ ವ್ಯಾಪಾರ ವಹಿವಾಟು ಈ ಬಿಸ್ನೆಸ್ ಅಲ್ಲಿ ಪ್ರತಿ ವರ್ಷವೂ ಕೂಡ ನಡೆಯುತ್ತೆ. ನೀವು ನಮ್ಮಲ್ಲೇ ಇದ್ಕೊಂಡು ಬೇರೆ ರಾಜ್ಯಕ್ಕೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಡಬಹುದು, ವಿದೇಶಕ್ಕೂ ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಈ ರೀತಿ ಮಾಡಿ ಬಹಳಷ್ಟು ಜನ ಗೆದ್ದಿದ್ದಾರೆ. ಆಮೇಲೆ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಖರ್ಚು ಕೂಡ ಆಗೋದಿಲ್ಲ. ನೀವು ಸಣ್ಣ ಅಮೌಂಟ್ ಇಂದ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಅದು ಕೂಡ ನಿಮ್ಮಲ್ಲೇ ಏನಾದರೂ ವಾಹನ ಇದೆ ಅಂತ ಹೇಳಿದ್ರೆ ಅದರಿಂದನೇ ಸ್ಟಾರ್ಟ್ ಮಾಡಬಹುದು. ಇನ್ನು ಬೇರೆಯವರ ಹತ್ರ ವಾಹನ ಇದೆ ಅಂತ ಹೇಳಿದ್ರೆ ಅವರ ವಾಹನವನ್ನ ನೀವು ಅಟ್ಯಾಚ್ ಮಾಡಿಕೊಂಡು ಈ ಬಿಸ್ನೆಸ್ ಅನ್ನ ರನ್ ಮಾಡೋದಕ್ಕೆ ಅವಕಾಶ ಇದೆ. ಹಾಗೆಯೇ ಇದರಲ್ಲಿ ಜಾಸ್ತಿ ಲಾಭವನ್ನು ಗಳಿಸೋದಕ್ಕೂ ಕೂಡ ಸಾಧ್ಯ ಇದೆ. ನೋಡಿ, ಎಲ್ಲರೂ ಕೂಡ ಓನ್ ವೆಹಿಕಲ್ಸ್
ವೆಹಿಕಲ್ಸ್ ಅನ್ನ ಇಟ್ಕೊಂಡಿರೋದಿಲ್ಲ. ಮನೆಯಿಂದ ಹೊರಗಡೆ ಬರಬೇಕಿದ್ರೆ ವೆಹಿಕಲ್ ಇಲ್ಲದೆ ಇರುವಂತವರು ಖಂಡಿತವಾಗ್ಲೂ ರೆಂಟ್ಗೆ ವಾಹನಗಳನ್ನು ತಗೊಳ್ಳೇಬೇಕಾಗುತ್ತೆ ಅಥವಾ ಇಂತಹ ಟ್ರಾವೆಲ್ಸ್ ಅನ್ನು ಅಪ್ರೋಚ್ ಮಾಡಲೇಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಬಿಸ್ನೆಸ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಇವತ್ತು ಟೂರಿಸಂ ಮತ್ತೆ ಟ್ರಾವೆಲ್ಸ್ ಬಿಸ್ನೆಸ್ ಏನು ನಡೆಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಸಕ್ಸಸ್ ಗಳಿಸ್ತಾ ಇದ್ದಾರೆ. ಯಾರಿಗೂ ಕೂಡ ದೊಡ್ಡ ನಷ್ಟ ಆಗಿಲ್ಲ. ಒಂದು ವೇಳೆ ನಷ್ಟ ಆಗಿದೆ ಅಂತ ಹೇಳಿದ್ರೆ ಅವರ ತಪ್ಪಿಂದನೇ ಆಗಿರ್ಬೋದು ಅಷ್ಟೇ ಹೊರತು ಬೇರೆ ಕಾರಣಗಳಿಗೆ ಖಂಡಿತವಾಗ್ಲೂ ಆಗಿಲ್ಲ. ಹಾಗಿದ್ರೆ ಈ ಬಿಸ್ನೆಸ್ ಅನ್ನ ಮಾಡಿ ಗೆದ್ದವರಿದ್ದಾರಾ? ಖಂಡಿತವಾಗ್ಲೂ ಇದ್ದಾರೆ. ನೋಡಿ, ಇವರ ಹೆಸರು ಬೆಳ್ಳಿಯಪ್ಪ ಅಂತ ಹೇಳಿ, ಕೊಡಗಿನವರು. 2001ರಲ್ಲಿ ಇವರು ಟ್ರಾವೆಲ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಇವತ್ತು ಮಧುವನ ಟೂರ್ಸ್ ಅಂತ ಹೇಳುವಂತ ಹೆಸರಿನಲ್ಲಿ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇದ್ದಾರೆ. 4 ರಿಂದ 5 ಕೋಟಿ ರೂಪಾಯಿಯಷ್ಟು ಟರ್ನ್ ಓವರ್ ಪ್ರತಿ ವರ್ಷ ಇವರು ಮಾಡ್ತಾ ಇದ್ದಾರೆ. ಇನ್ನು ಇವರು ಪಾರ್ಟ್ನರ್ಶಿಪ್ ಅಲ್ಲಿ ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಸುಮಾರು 26 ವರ್ಷದಿಂದ ಈ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇದ್ದಾರೆ. ನ್ಯೂ ಫ್ಲೈವಿಂಗ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ಹೇಳಿ ಇವರ ಬಿಸ್ನೆಸ್ ನ ಕಂಪನಿಗೆ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಯಶಸ್ವಿಯಾಗಿ ಮುನ್ನುಗ್ತಾ ಇದ್ದಾರೆ. ಇನ್ನೊಬ್ರು ಮಹಾಲಿಂಗಯ್ಯ ಅಂತ ಹೇಳಿ, ಇವರು ಮೈಸೂರಿನವರು. ಸ್ಕೈವೇ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಅಂತ ಹೇಳುವಂತ ಹೆಸರಿನೊಂದಿಗೆ ಈ ಬಿಸ್ನೆಸ್ ಅನ್ನ ತುಂಬಾ ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇದ್ದಾರೆ. ಇನ್ನು ಮಾತಾ ವೆಕೇಶನ್ ಅಂತ ಹೇಳುವಂತ ಹೆಸರಿನಲ್ಲಿ ಈ ಬಿಸ್ನೆಸ್ ನಡೆಸ್ತಾ ಇರುವಂತವರು PA ಅಮರ್ನಾಥ್ ಅವರು. ಇವರು ಕೂಡ ಅಷ್ಟೇ 26 ವರ್ಷದಿಂದ ಈ ಬಿಸ್ನೆಸ್ ಅಲ್ಲಿದ್ದಾರೆ. ಹಾಗೇನೆ ಇನ್ನೊಬ್ರು ಮಹಿಳೆ ಶಾಂತಿ ಸೋನಿ ಅಂತ ಇವರ ಹೆಸರು, ಸೋನೀಸ್ ಟ್ರಾವೆಲ್ಸ್. ಇವರು ಕೂಡ ಅಷ್ಟೇ 26 ವರ್ಷದಿಂದ ಟ್ರಾವೆಲ್ ಏಜೆನ್ಸಿಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ 6 ಜನ ಸಾಧಕರು ಇವತ್ತು ಟೂರಿಸಂ ಮತ್ತೆ ಟ್ರಾವೆಲ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿದ್ದಾರೆ. ಇವರಿಂದ ನೀವು ಕಲ್ತ್ಕೊಂಡು ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಬೇಕು. ಸೊ ಫ್ರೀಡಮ್ ಆಪ್ ಅಲ್ಲಿ ಇವರೇ ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಆ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಈ ಬಿಸ್ನೆಸ್ ಅಲ್ಲಿ ನೀವು ಕೂಡ ಸಕ್ಸಸ್ ಕಾಣಬಹುದು. ಇನ್ನು ನಾನು ಹೇಳ್ತಾ ಇರುವಂತ 4ನೇ ಬಿಸ್ನೆಸ್ ಐಡಿಯಾ ಹ್ಯಾಂಡಿಕ್ರಾಫ್ಟ್ ಅಥವಾ ಕರಕುಶಲ ವಸ್ತುಗಳು. ಈ ಹ್ಯಾಂಡಿಕ್ರಾಫ್ಟ್ ಅಂತ ಹೇಳಿದಾಗ ಬಹಳಷ್ಟು ಜನರಿಗೆ ಏನಿದು, ಇದರಲ್ಲಿ ಬಿಸ್ನೆಸ್ ಮಾಡೋದಕ್ಕಾಗತ್ತಾ ಅಂತ ಅನಿಸ್ಬೋದು. ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದಲ್ಲ ಒಂದು ಹ್ಯಾಂಡಿಕ್ರಾಫ್ಟ್ ಪೀಸ್ ಅಥವಾ ಕರಕುಶಲ ವಸ್ತುಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಕಲಾಸಕ್ತರು ಇದನ್ನು ತುಂಬಾನೇ ಇಷ್ಟಪಡ್ತಾರೆ. ಇಲ್ಲ ಅಂತಾದ್ರೂ ಕೂಡ ಮನೆಯಲ್ಲಿ ಇರಲಿ ಅಂತ ಹೇಳೋ ಕಾರಣಕ್ಕೆ ಎಲ್ಲಿಂದಾದ್ರೂ ತಂದು ಇಟ್ಕೊಳ್ಳುವಂತ ಅಭ್ಯಾಸವನ್ನ ಬೆಳೆಸ್ಕೊಂಡಿರ್ತಾರೆ. ಹಾಗಾಗಿ ಇದು ಕೂಡ ಬಿಸ್ನೆಸ್ಗೆ ಇರುವಂತ ಒಳ್ಳೆ ಅವಕಾಶ. ನೀವು ಇದನ್ನ ಮಾಡಿ ಖಂಡಿತವಾಗ್ಲೂ ಸಕ್ಸಸ್ ಆಗೋದಕ್ಕೆ ಚಾನ್ಸ್ ಇದೆ. ನೋಡಿ, ಇಲ್ಲಿ ಹ್ಯಾಂಡಿಕ್ರಾಫ್ಟ್ ಅಥವಾ ಕರಕುಶಲ ವಸ್ತುಗಳು ಅಂತ ಹೇಳಿ ಬಂದಾಗ ಇದರಲ್ಲಿ ಬಹಳಷ್ಟು ವಿಧಗಳಿದಾವೆ. ಟಾಯ್ಸ್ ನೀವು ಕೇಳಿರ್ಬೋದು, ಚನ್ನಪಟ್ಟಣ ಬೊಂಬೆಗಳು ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲೇ ಫೇಮಸ್ಸು. ನೋಡಿ, ಅದನ್ನು ತುಂಬ ಜನ ಇಷ್ಟಪಡ್ತಾರೆ. ಇವತ್ತು ಎಲ್ಲರೂ ಕೂಡ ಅದನ್ನು ಕೊಂಡ್ಕೊಂಡು ಮನೆಯಲ್ಲಿ ಇಟ್ಕೊಳ್ತಾರೆ, ಮಕ್ಕಳಿಗೋಸ್ಕರ ಇಟ್ಕೊಳ್ತಾರೆ ಅಥವಾ ಶೋಗೋಸ್ಕರ ಇಟ್ಕೊಳ್ತಾರೆ. ಹಾಗಾಗಿ ಇದಕ್ಕೆ ಒಳ್ಳೆ ಅವಕಾಶ ಇದೆ. ಹಾಗೆಯೇ ಮರದ ಕೆತ್ತನೆಗಳು, ಬೇರೆ ಬೇರೆ ರೀತಿಯಾದಂಥ ಕೆತ್ತನೆಗಳನ್ನು ಜನ ಇಷ್ಟಪಡ್ತಾರೆ. ಜೂಟ್ನಿಂದ ಮಾಡುವಂಥ ಡಿಸೈನರಿ ಬ್ಯಾಗ್ಸನ್ನು ಇಷ್ಟಪಡ್ತಾರೆ. ಅಷ್ಟೇ ಅಲ್ಲದೆ ಕಂಚಿನ ಪ್ರತಿಮೆಗಳನ್ನು ಇಷ್ಟಪಡ್ತಾರೆ. ಹೀಗೆ ಕರಕುಶಲ ವಸ್ತುಗಳ ಮಾರ್ಕೆಟ್ ಅಂತ ಹೇಳಿದ್ರೆ ಇದೆಯಲ್ಲ, ಅದು ತುಂಬ ದೊಡ್ಡದಿದೆ. ಬಹುತೇಕರಿಗೆ ಅದು ಗೊತ್ತಿಲ್ಲ. ಈ ಬಿಸ್ನೆಸ್ ಅನ್ನ ಮಾಡೋದ್ರ ಮೂಲಕ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ನೆನಪಿಟ್ಕೊಳ್ಳಿ. ಈ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಕೆತ್ತನೆ ಬರಬೇಕು, ನಿಮಗೇನೆ ಟಾಯ್ಸ್ ಮಾಡೋದಕ್ಕೆ ಬರಬೇಕು ಅಥವಾ ಜೂಟ್ ಬ್ಯಾಗ್ಗಳನ್ನು ಮಾಡೋದಕ್ಕೆ ನಿಮಗೆ ಬರಬೇಕು ಅಂತ ಏನಿಲ್ಲ. ನೀವು ಇದನ್ನೆಲ್ಲ ಮಾಡುವಂಥವರಿಂದ ಇದನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಖಂಡಿತವಾಗ್ಲೂ ಈ ಬಿಸ್ನೆಸ್ ಅನ್ನ ರನ್ ಮಾಡೋದಕ್ಕೆ ಚಾನ್ಸ್ ಇದೆ. ಕಲಾಸಕ್ತರು ಇರೋವರೆಗೂ ಕೂಡ ಈ ಬಿಸ್ನೆಸ್ ಯಶಸ್ವಿಯಾಗಿ ನಡೆಯುತ್ತೆ. ಅದರಲ್ಲಿ ಖಂಡಿತವಾಗ್ಲೂ ಅನುಮಾನನೇ ಬೇಡ. ನೋಡಿ, ಇಡೀ ಪ್ರಪಂಚದಲ್ಲೇ ಈ ಕರಕುಶಲ ವಸ್ತುಗಳ ಮಾರ್ಕೆಟ್ ಬಹಳ ದೊಡ್ಡದಿದೆ. ನೀವು ಭಾರತವನ್ನೇ ಗಮನಿಸಿದ್ರೆ ಭಾರತದ ಇದರ ಮಾರ್ಕೆಟ್ ಸೈಜ್ ಎಷ್ಟಿದೆ ಗೊತ್ತಾ? 15,000 ಕೋಟಿಯಷ್ಟಿದೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಇದು ಗ್ರೋತ್ ಆಗ್ತಾ ಇದೆ. ಅಂದ್ರೆ ಈ ವ್ಯಾಪಾರ ವಹಿವಾಟು ಇನ್ನು ದೊಡ್ಡ ಮಟ್ಟದಲ್ಲಾಗುತ್ತೆ ಅಂತ. ಹಾಗಾಗಿ ಆ ಯಶಸ್ಸಿನಲ್ಲಿ ನೀವು ಕೂಡ ಭಾಗವಾಗಬಹುದು. ಅದರಲ್ಲೂ ಕೂಡ ಭಾರತದ ಈ ಕರಕುಶಲ ವಸ್ತುಗಳನ್ನ ವಿದೇಶಿಯರು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ, ಸಿಕ್ಕಾಪಟ್ಟೆ ಪರ್ಚೇಸ್ ಕೂಡ ಮಾಡ್ತಾರೆ. ಹಾಗಾಗಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಏನಾದರೂ ನೀವು ಮುಂದಾದ್ರಿ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಅಲ್ಲಿ ಡಬಲ್ ಲಾಭವನ್ನು ಗಳಿಸೋದಕ್ಕೆ ಅವಕಾಶ ಇದೆ. ತುಂಬಾ ಜನ ಹವ್ಯಾಸಕ್ಕೋಸ್ಕರ ಇವತ್ತು ಈ ಹ್ಯಾಂಡಿಕ್ರಾಫ್ಟ್ ಮಾಡೋದನ್ನ ಪ್ರಾರಂಭ ಮಾಡಿದವರು ಇವತ್ತು ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಕೂಡ ಈ ಆಪರ್ಚುನಿಟಿಯನ್ನ ಬಳಸ್ಕೊಂಡು ಸಕ್ಸಸ್ ಆಗೋದಕ್ಕೆ ಅವಕಾಶ ಇದೆ. ಮನೆಯಿಂದನೇ ನೀವು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಗೆಲ್ಲಬಹುದು. ಮೊದಲು ಬೇರೆ ಯಾರು ಹ್ಯಾಂಡಿಕ್ರಾಫ್ಟ್ಸ್ ಅನ್ನ ಮಾಡ್ತಾರೆ ಅಥವಾ ಕರಕುಶಲ ವಸ್ತುಗಳನ್ನ ರೆಡಿ ಮಾಡ್ತಾರೆ, ತಯಾರಿಸ್ತಾರೆ ಅಂತ ನೋಡಿಕೊಂಡು ಅವರಿಂದ ತಂದು ನೀವು ಮಾರಾಟವನ್ನ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನೀವೇ ಮಾಡ್ತೀರಿ ಅಂತ ಹೇಳಿದ್ರೆ ನೀವೇ ಅದನ್ನ ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ. ಹೇಗೆ ಮಾಡಿದ್ರು ಕೂಡ ಮನೆಯಿಂದಲೇ ಪ್ರಾರಂಭ ಮಾಡಿ ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವಕಾಶ ಇದೆ. ಹಾಗಿದ್ರೆ ಈ ಬಿಸ್ನೆಸ್ ಅನ್ನ ಮಾಡಿ ಗೆದ್ದಂಥವ್ರು ಇದ್ದಾರಾ ಅಂತ ಕೇಳಿದ್ರೆ ನೋಡಿ, ನಿಮಗೆ 1 by 1 ಹೇಳ್ತಾ ಹೋಗ್ತೀನಿ. ಈಶ್ವರ್ ರಾಜ್ ಅಂತ ಹೇಳಿ 83 ವರ್ಷದಿಂದ ಈ ಬಿಸ್ನೆಸ್ ಅನ್ನ ಅವರು ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ತಂದೆ ಕಾಲದಿಂದ ಕೂಡ ಇದು ನಡೀತಾ ಇದೆ. ಚನ್ನಪಟ್ಟಣ ಟಾಯ್ಸ್ ಫ್ಯಾಕ್ಟರಿ ಅಂತ ಹೇಳಿ ನೀವು ಕೇಳಿರ್ಬೋದು. ಟಾಯ್ಸ್ ಅನ್ನ ಮಾತ್ರ ಇವರು ಮಾಡಿ ಸೇಲ್ ಮಾಡೋದ್ರ ಮೂಲಕ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಇನ್ನೊಬ್ರು ಜೂಟ್ ಬ್ಯಾಗ್ ಮಾಡ್ತಾ ಇರುವಂತವರು ಸುದರ್ಶನ್ ಅಂತ, ಇವರು ಆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿದ್ದಾರೆ. ಇನ್ನು ಹಾಲೇಶ್ ಅಂತ ಹೇಳಿ ಇವರ ಹೆಸರು, ಹಾರನಹಳ್ಳಿಯವರು.
ಮಡಿಕೆ ಮಾಡೋದ್ರಲ್ಲಿ ಇವರು ಎಕ್ಸ್ಪರ್ಟು. ಮಡಿಕೆಯನ್ನ ಮಾಡಿ ಬೇರೆ ಬೇರೆ ರೀತಿಯಾದಂಥ ಮಡಿಕೆಗಳನ್ನು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗೆಯೇ ಇನ್ನೊಬ್ಬರು ಮೈಸೂರು ಪೇಂಟಿಂಗ್ಸ್ನ ರೂವಾರಿ ಚಂದ್ರಿಕಾ ಅಂತ, ಹಾಗೆಯೇ ಮತ್ತೊಬ್ಬರು ಕಂಚಿನ ಸ್ಕಲ್ಪ್ಚರ್ ಮಾಡ್ತಾ ಇರುವಂಥವ್ರು ವೀರಭದ್ರಾಚಾರ್ ಅಂತ ಅವರ ಹೆಸರು. ಹಾಗೆಯೇ ಮರದ ಕೆತ್ತನೆಗಳನ್ನು ಮಾಡಿ ಬಿಸ್ನೆಸ್ ಅನ್ನ ಮಾಡ್ತಾ ಇರುವಂಥದ್ದು ಜಗದೀಶ್ ಅಂತ ಹೇಳಿ. ಅಷ್ಟೇ ಅಲ್ಲದೆ ಇದಕ್ಕೆ ಯಾವ ತರ ತರಬೇತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಜನ ಮಾರ್ಗದರ್ಶಕರು ಮಾತಾಡಿದ್ದಾರೆ. ನೀವು ಈ ಬಿಸ್ನೆಸ್ ಅನ್ನ ಮಾಡಿ ಗೆಲ್ತಾ ಇರುವಂತವರಿಂದ ಮಾರ್ಗದರ್ಶನವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆ್ಯಪ್ ಅಲ್ಲಿ ಇಷ್ಟು ಜನ ನಿಮಗೆ ಗೈಡ್ ಮಾಡ್ತಾರೆ. ನೀವು ಅವರಿಂದ ಕಲ್ತ್ರೆ ನೀವು ಕೂಡ ಈ ತರದಲ್ಲಿ ಯಾವ್ದಾದ್ರು ಒಂದು ಬಿಸ್ನೆಸ್ ಅನ್ನ ಮಾಡಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಸ್ನೇಹಿತರೆ, ಯಾವುದೇ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರು ನಿಮಗೆ ಪ್ಯಾಷನ್ ಇರಬೇಕು, ಬರೇ ದುಡ್ಡು ಮಾಡೋದು ಅಂತಲ್ಲ. ನಾನು ಈ ಬಿಸ್ನೆಸ್ ಅಲ್ಲಿ ಗೆಲ್ಲಬೇಕು ಅಂತ ಹೇಳುವಂಥದ್ದಿದ್ರೆ ನೀವು ಖಂಡಿತವಾಗ್ಲೂ ಯಶಸ್ವಿ ಆಗೋದಕ್ಕಾಗುತ್ತೆ. ಈಗಾಗಲೇ ನಾನು ಸೂಪರ್ ಆಗಿರುವಂಥ 4 ಬಿಸ್ನೆಸ್ ಐಡಿಯಾಗಳನ್ನು ಕೊಟ್ಟಿದ್ದೀನಿ. ನಿಮಗೆ ಇನ್ನೂ ಕೂಡ ಕಲ್ತ್ಕೊಳ್ಬೇಕು, ಇನ್ನೂ ಬೇರೆ ಬೇರೆ ಬಿಸ್ನೆಸ್ ಐಡಿಯಾಗಳು ಬೇಕು ಅಂತ ಹೇಳಿದ್ರೆ, ಅಥವಾ ಯಾವ ಥರ ಬಿಸ್ನೆಸ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಕಲಿಬೇಕು ಅಂತಿದ್ರೆ ನೀವು ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಲೇಬೇಕು. ಫ್ರೀಡಮ್ ಆ್ಯಪಲ್ಲಿ 800ಕ್ಕೂ ಹೆಚ್ಚು ಕೋರ್ಸ್ಗಳಿದ್ದಾವೆ. ಒಂದಲ್ಲ ಒಂದು ಬಿಸ್ನೆಸ್ ಐಡಿಯಾ ನಿಮ್ಮ ಕೈ ಹಿಡಿಯುತ್ತೆ. ಖಂಡಿತವಾಗ್ಲೂ ನೀವು ಯಶಸ್ವಿ ಆಗ್ಬೋದು. ಅಷ್ಟೇ ಅಲ್ಲ, ಕೃಷಿಗೆ ಸಂಬಂಧಪಟ್ಟಂತೆ ಯಾರು ಸಕ್ಸಸ್ ಆಗಿದ್ದಾರೋ ಅವರೇ ಅದರಲ್ಲಿ ಹೇಳ್ಕೊಟ್ಟಿದ್ದಾರೆ. ಆ ಮಾರ್ಗದರ್ಶಕರು ಇದ್ದಾರೆ. ಪರ್ಸನಲ್ ಫಿನಾನ್ಸ್ ಬಗ್ಗೆನೂ ಕೂಡ ಹೇಳಿಕೊಟ್ಟಿದ್ದಾರೆ ಮಾರ್ಗದರ್ಶಕರು. ಅದನ್ನೆಲ್ಲ ನೋಡಿ ನೀವು ಸಕ್ಸಸ್ ಆಗೋದಕ್ಕೆ ಚಾನ್ಸ್ ಇದೆ. ಈಗಾಗಲೇ ಈ ವಿಡಿಯೋ ನೋಡಿ ಲೈಕ್ ಮಾಡಿದ್ದೀರಾ, ಹಾಗೆಯೇ ಶೇರ್ ಮಾಡಿ. ಇದರಿಂದ ಮತ್ತೊಂದಷ್ಟು ಜನಕ್ಕೆ ಉಪಯೋಗ ಆಗುತ್ತೆ. ಅವರು ಕೂಡ ತಮ್ಮ ಜೀವನವನ್ನು ಉತ್ತಮವಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಲ್ ದಿ ಬೆಸ್ಟ್.